ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವದ ವಿಶೇಷ ದಿನದಂದು ಮುಸ್ಲಿಂ ಖಾಜಿ ಅವರಿಂದ ಖುರಾನ್ ಪಠಣವನ್ನ ನಿರ್ಬಂಧಿಸಬೇಕೆಂದು ರಾಮದೂತ ಹಿಂದೂ ಸಮಾಜ ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿ ಭಕ್ತರ ವತಿಯಿಂದ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಶ್ರೀ ಚನ್ನಕೇಶವ ಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ ನಂತರ ಮಾತನಾಡಿದ ಹಿಂದೂ ಮುಖಂಡ ರಘು ಸಕಲೇಶಪುರ ಅವರು, ವಿಶ್ವವಿಖ್ಯಾತ ದೇವಾಲಯಗಳಲ್ಲಿ ಒಂದಾದ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಏಪ್ರಿಲ್ 10ರಂದು ನಡೆಯುವ ರಥೋತ್ಸವವು ಶಾಂತಿ ಸೌಹಾರ್ದ ಸಂಕೇತವಾಗಿದೆ. ಆದರೆ ಕೆಲ ವರ್ಷಗಳ ಹಿಂದೆ ಯಾರೋ ಒಬ್ಬರ ಹಿತಾಸಕ್ತಿಗಾಗಿ ಮುಸ್ಲಿಂ ಖಾಜಿಯವರು ರಥೋತ್ಸವ ಸಂದರ್ಭದಲ್ಲಿ ರಥದ ಮುಂದೆ ನಿಂತು ಕುರಾನ್ ಪಠಣ ಮಾಡಿದ್ದರಿಂದ ಇದು ಗೊಂದಲ ಉಂಟಾಗಿತ್ತು. ಅದರಂತೆ ಈ ಬಾರಿ ಯಾವುದೇ ಕಾರಣಕ್ಕೂ ಕುರಾನ್ ಪಠಣ ನಡೆಸಲು ಅವಕಾಶ ನೀಡಬಾರದು. ಇನ್ನು ಹಿಂದಿನ ಸಂಪ್ರದಾಯದಂತೆ ದೇವಾಲಯದ ವತಿಯಿಂದ ದೇಗುಲದಲ್ಲಿ ಸೇವೆ ಸಲ್ಲಿಸುವ ಪಟೇಲರು, ಅಡ್ಡೆಗಾರರು ಹೀಗೆ ಪ್ರತಿಯೊಬ್ಬರಿಗೂ ಗೌರವವನ್ನ ನೀಡುವಂತೆ ಖಾಜಿಯವರಿಗೂ ಗೌರವ ನೀಡಲಿ. ಅದನ್ನ ಬಿಟ್ಟು ಕುರಾನ್ ಪಠಣಕ್ಕೆ ಅವಕಾಶ ಕೊಟ್ಟು ಹಿಂದೂ ಧರ್ಮಕ್ಕೆ ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿ ಭಕ್ತರಿಗೆ ಧಕ್ಕೆ ಉಂಟು ಮಾಡುವ ಕೆಲಸ ಮಾಡಬಾರದು. ದೇಗುಲದ ಮ್ಯಾನ್ಯುಯಲ್ ನಲ್ಲೂ ಸಹ ಕುರಾನ್ ಪಠಣಕ್ಕೆ ಅವಕಾಶ ಇಲ್ಲ. ಅವರು ದೇವರಿಗೆ ವಂದನೆ ಸಲ್ಲಿಸಿ ತೆರಳುವ ಉಲ್ಲೇಖವಿದೆ. ಅದನ್ನು ಪಾಲಿಸುವಂತೆ ಮನವಿ ಮಾಡಿದ್ದಲ್ಲದೆ ಒಂದು ಪಕ್ಷ ಇದನ್ನ ಉಲ್ಲಂಘಿಸಿದರೆ ಇದಕ್ಕೆ ನೇರ ಹೊಣೆ ನೀವೇ ಕಾರಣರಾಗುತ್ತೀರಾ ಎಂದ ಅವರು, ಯಾವುದೇ ಕಾರಣಕ್ಕೂ ಹಿಂದೂ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡಬಾರದು ಎಂದು ಮನವಿ ಮಾಡಿದ್ರಲ್ಲದೆ, ಜಾತ್ರೆ ಸಮಯದಲ್ಲಿ ಹಿಂದೂ ದೇಗುಲದ ಸುತ್ತಮುತ್ತ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡದೆ ಹಿಂದೂ ಧರ್ಮದವರಿಗೆ ಮೊದಲ ಆದ್ಯತೆ ನೀಡುವಂತೆ ದೇಗುಲದ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಸಲ್ಲಿಸಿದರು. ಏನಿದೆ ಅದ್ರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದೆ. ಅವ್ರ ನಿರ್ದೇಶನದಂತೆ ಮಾಡಿದ್ದಾರೆ. ಮಹಾಗಣಪತಿ ಸಮರ್ಥನೆಗಳು ಏನು ಮನವಿ ಸಲ್ಲಿಸಿದ್ದಾರೆ ಆ ಮನವಿ ಬಗ್ಗೆ ಕ್ರಮವಹಿಸೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಲೇ ಪತ್ರವನ್ನು ಮಾಡಿದ್ದಾರೆ. ದಿನಾಂಕ 10/4/2025 ತಾರೀಕಿಗೆ ಏನು ಬೇಲೂರಿನ ಐತಿಹಾಸಿಕ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ಇಡೀ ದೇಶ ವಿದೇಶಗಳಿಂದ ಅಲ್ಲಿ ಭಕ್ತರು ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಹೇಳಿ ಏನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಆ ಗಳಿಗೆ ತೇರಿನ ಏನು 10ನೇ ತಾರೀಕು ನಡೆಯುವಂಥ ಗಳಿಗೆ ತೇರಿನಲ್ಲಿ ಯಾವಾಗಲೂ ಯಾವುದೋ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಅಲ್ಲಿ ಕಾಜಿ ಒಬ್ಬರು ಬಂದ್ಬಿಟ್ಟು ಕುರಾನ್ ಪಠಣ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ಕಳೆದ 3 ವರ್ಷಗಳಿಂದ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಅಲ್ಲಿ ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟು ದಿನಾಂಕ 10ನೇ ತಾರೀಕು ನಡೆಯುವಂತಹ ಏನು ರಥೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಹಾಗೆಯೇ ಆ ಮನವಿಯನ್ನು ಇವತ್ತು ಸ್ವೀಕಾರವನ್ನು ಮಾಡಿ ಅದನ್ನ ಏನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರೆ, ಹಾಗಾಗಿ ನಾವು ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಸಹ 10ನೇ ತಾರೀಕು ನಡೆಯುವಂತಹ ಆ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕಾಜಿ ಅವರಿಗೆ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ. ಇವತ್ತು ನಾವು ಈಗ ತಹಶೀಲ್ದಾರ್ ಅವರಿಗೆ ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಅಧಿಕಾರಿಯವರಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಮಾನ್ಯ ಶಾಸಕರವರಿಗೆ ಕೊಟ್ಟು ಮನವಿಯನ್ನು ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ಸಹ ಆ ಅನಿಷ್ಟ ಪದ್ಧತಿಯನ್ನು ಈ ವರ್ಷವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮತ್ತೆ ಅವರಿಗೆ ಕೊಡುವಂತಹ ಏನು ಮರ್ಯಾದೆ ಇದೆ ಅದನ್ನ ದೇವಸ್ಥಾನದ ವತಿಯಿಂದ ಮಾಡಲಿ. ಯಾವುದೇ ಕಾರಣಕ್ಕೂ ಸಹ ಕುರಾನ್ ಪಠಣವನ್ನು ಮಾಡಬಾರ್ದು. ಅಕಸ್ಮಾತ್ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದರೆ ನೇರವಾಗಿ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಸಮಿತಿ ನೇರವಾಗಿ ಹೊಣೆಯಾಗಿರುತ್ತೆ ಅಂತ ಹೇಳಿ ಅವ್ರಿಗೂ ಮನವಿ ಮಾಡುವಂಥದ್ದು ಏನು ಅಂತ ಕೇಳಿದ್ರೆ, ನಾಳೆ ನಡೆಯುವಂತಹ ಏನು ರಥೋತ್ಸವ ಇದೆ ಆ ರಥೋತ್ಸವದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಏನು ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರ್ತಕ್ಕಂಥ ಮ್ಯಾನ್ಯುಲ್ನಲ್ಲಿ ಇರ್ತಕ್ಕಂತಹ ಏನು ನಿಯಮಗಳಿದೆ ಆ ನಿಯಮಗಳ ಪ್ರಕಾರ ಏನಿದೆ ಆಚರಣೆಗೆ ಮಾತ್ರ ಅವಕಾಶವನ್ನು ಕೊಡಬೇಕು. ಬೇರೆಯಾದ ಆಚರಣೆಗಳಿಗೆ ಅವಕಾಶವನ್ನು ಕೊಡಬಾರ್ದು. ಅಲ್ಲಿ ಚನ್ನಕೇಶವ ದೇವಸ್ಥಾನದ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಕಾಜಿಯವರು ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ.